ಹಾಂ. ಪ್ರೇಕ್ಷಕರಿಗೆ ಇವಾಗ ಇಂಥ ಚಿತ್ರ ಇದರಲ್ಲಿ ನೀವು ಬಂದು ನೋಡಿದ್ರೆ ಈ ಥರ ಅಂಶಗಳು ನಿಮಗೆ ಸಿಗುತ್ತೆ ಅನ್ನೋದಾದ್ರೆ ಒಂದೆರಡು ಪಾಯಿಂಟ್. ಒಂದು ಈ ಥರ ಸೆನ್ಸಿಟಿವ್ ಸಬ್ಜೆಕ್ಟ್ನ ಯಾರೂ ಕೂಡ ಟಚ್ ಮಾಡಿರಲಿಲ್ಲ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ಗಳನ್ನ ಟಚ್ ಮಾಡಿದ್ದಾರೆ. ಸೊ ಇದನ್ನು ನೀವು ಆ್ಯಕ್ಚುಲಿ ಎಲ್ಲರೂ ನೋಡ್ಕೊಬಂದಿರೋಂಥ ಇದು ಈಗೇನು ತೋರಿಸ್ತಾರಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನೆಲ್ಲ ನಾವು ಹೋಗಿರೋವಂಥದ್ದು. ಸೊ ಅದು ನಿಮಗೆ ಕಣ್ಮುಂದೆ ಬರುತ್ತೆ. ಅಂದರೆ ತುಂಬ ಕೆಟ್ಟದಾಗೆ ಏನು ತೆಗ್ದಿಲ್ಲ. ಈಗ ನೀವು ಆಲ್ರೆಡಿ ನೋಡಿದ್ದೀರ, ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ಎಲ್ಲ ನೋಡಿ ತುಂಬ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ. ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ನೀವು ನೋಡಲೇಬೇಕು ಈ ಚಿತ್ರನ. ಎಂಟರ್ಟೈನ್ಮೆಂಟ್ ಬೇಸಿಕಲ್ಲಿ ಹೇಗಿದೆ, ಏನಿದೆ? ಎಂಟರ್ಟೈನ್ಮೆಂಟ್ ಬೇಸಿಕಲಿ ಸಾಂಗ್ಸ್ಗಳಿದೆ ಆ್ಯಂಡ್ ಒಳ್ಳೆ ಮ್ಯೂಸಿಕ್ಕು. ಸರ್ವಣಮ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆ್ಯಂಡ್ ಅದಾಗಿದ್ಮೇಲೆ ಪ್ರತಿಯೊಂದು ಡೈಲಾಗು ಕೂಡ ಅದಕ್ಕೊಂದು ಆದ ಅರ್ಥ ಇದೆ ಸರ್. 1980s ಈಗ ನಾವು ಮಾತಾಡೋ ರೀತಿ ಮಾತಾಡೋಕ್ಕಾಗೋದಿಲ್ಲ. ಈಗ ನಾನು ಹೇಳಿದೆ, ಈ ಚಿತ್ರದಲ್ಲಿ ನಾವು ಪೂರ್ತಿ ಚಪ್ಪಲಿನೇ ಹಾಕಲಿಲ್ಲ, ನಾವು ಅಷ್ಟು ಶ್ರದ್ಧೆಯಾಗಿ ಮಾಡಿರುವಾಗ ಈ ಚಿತ್ರ ಚೆನ್ನಾಗಿ ಬಂದಿರುತ್ತೆ ಅಲ್ವಾ. ಈ ಚಿತ್ರದ ಮೂಲಕ ನೀವು ಗೆಲ್ತೀನಿ ಅಂತ ಹೇಳ್ತೀರಾ? ಈ ಚಿತ್ರನ ಖಂಡಿತವಾಗಿ ಎಲ್ಲ ಕೂಡ ನೋಡಿ ಅದನ್ನು ಪ್ರೋತ್ಸಾಹ ಕೊಟ್ಟರೆ ಒಬ್ಬ ಒಳ್ಳೆ ಆರ್ಟಿಸ್ಟು ವಿರಾನಿಕಾ ಅಂತೇಳಿ ಹೆಸರು ಮಾಡ್ತೀನಿ ನಾನು ಈ ಚಿತ್ರದಲ್ಲಿ. ನೋಡಿ ನನಗೆ ಗೂಸ್ ಬಂಪ್ ಬರ್ತದೆ ಸರ್. ಲೈಕ್ ಮುಂದೆ ಪ್ರಾಜೆಕ್ಟ್ಗಳೇನಾದ್ರು ಇದೆಯಾ? ಹೌದು. ಈಗ ನಾನು ಅದ್ರ ಬಗ್ಗೆ ಆ್ಯಕ್ಚುಲಿ ಯಾರ ಜೊತೆ ಮಾಡ್ತಾಯಿದ್ದೀನಿ ಅಂತ ಹೇಳುವಾಗಿಲ್ಲ, ಅಂದರೆ ಟೀಮಿಂದ ಬರಬೇಕು. ಬಟ್ ಅದು ಬಿಟ್ಟರೆ ಅಂದರೆ ಒಂದು ಒಳ್ಳೆ ನೋನ್ ಆ್ಯಕ್ಟ್ರ್ ಜೊತೆ ನಾನು ಆ್ಯಕ್ಚುಲಿ ಈಗ ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಐ ಆಮ್ ವೆರಿ ಸೆಲೆಕ್ಟಿವ್. ಈಗಿಂದ ಸ್ವಲ್ಪ ಸಬ್ಜೆಕ್ಟ್ಗಳನ್ನ ನೋಡಿಬಿಟ್ಟು ಕೇಳಿಬಿಟ್ಟು ನನಗೆ ಯಾವುದು ತೀರಾ ಇಷ್ಟ ಆಗ್ತದೆ ಅದು ಮಾತ್ರ ಒಪ್ಕೋತಾ ಇದ್ದೀನಿ. ಈ ಮೂವಿಗೆ ನಿಮ್ಮ ಪಾತ್ರಕ್ಕೆ ಏನಾದರೂ ಪ್ರಿಪೇರ್ ಆಗಿ ಮಾಡಿದ್ರೆ ಅಥವಾ ನ್ಯಾಚುರಲ್ ಆಗಿ? ಪ್ರಿಪೇರ್ ಅಂತ ಹೇಳಿದ್ರೆ 1980s ಆವಾಗಿನ ಈಗಿರೋ ಜನ್ರೇಷನ್ ನಾವು ನೋಡಿರೋ 80s ಆಗಿನ ಜನ್ರೇಷನ್ನ ಹುಡುಗಿರು ಹೇಗಿರ್ತಾರೆ. ನಾನು ಹೇಳಿದೆ, ಈ ಮುಖ ಇದೆಯಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಹೋಗಂಗಿಲ್ಲ. ಅಂದರೆ ಗಂಡಸರನ್ನು ನೋಡ್ತಾ ಇರಲ್ಲ. ಆ ಥರದೊಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅಷ್ಟು ಸೆನ್ಸಿಟಿವ್ ಆಗಿ, ಅಷ್ಟು ಸೆನ್ಸಿಬಲ್ ಆಗಿ ಮಾಡಬೇಕು. ಅದಕ್ಕೆ ನಾವು ಪ್ರಾಕ್ಟೀಸ್ಗಳನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಹೀರೋ ಕರಿಮುತ್ತು ಸರ್ ಜೊತೆ, ಅಂದರೆ ಶಶಿ ಸರ್ ಜೊತೆ ಮಾಡೋ ಅಂಥ ಕೆಲವೊಂದು ಸಾಂಗ್ಗಳಿತ್ತು. ಅದರಲ್ಲೂ ಕೂಡ ಸರ್ ನಾನು ಇದೊಂದು ವಿಷಯದ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ನನ್ನ ಫ್ಯಾಮಿಲಿಲೇ ಆಲ್ಮೋಸ್ಟ್ ಯಾರೂ ಕೂಡ ನನಗೆ ಮೂವಿ ಇಂಡಸ್ಟ್ರಿ ಮಾಡುವಂಥ, ಅಂದರೆ ಆ್ಯಕ್ಟಿಂಗ್ ಮಾಡುವಂಥ ಯಾರೂ ಕೂಡ ಸಪೋರ್ಟ್ ಮಾಡಿರಲಿಲ್ಲ. ನನ್ನ ತಾಯಿ ಈ ಚಿತ್ರವನ್ನು ಯಾವಾಗ ಟೆಕ್ನಿಷಿಯನ್ ಶೋ ಇಟ್ಟರು ಅವತ್ತು ನೋಡಿ ಓಕೆ ನಿನ್ನ ಹತ್ರ ಆ ಕಲೆ ಇದೆ, ನೀನು ಅದನ್ನ ಮಾಡಬೇಕು ಅಂತೇಳಿ ಫಸ್ಟು ನನ್ನ ತಾಯಿ ಅಗ್ರಿ ಮಾಡಿರುವಂಥ ಸಬ್ಜೆಕ್ಟ್ ಇದು. ಅಂದರೆ ಅವ್ರು ನನ್ನ ಆ್ಯಕ್ಟಿಂಗ್ ನೋಡಿ ಓಕೆ ನೀನು ಇನ್ನು ಮುಂದೆ ಪ್ರಯತ್ನ ಪಡಬೇಕು ಅಂತೇಳಿ. ಸೊ ನನ್ನ ಫ್ಯಾಮಿಲಿ ಒಪ್ಪಿದ ಮೇಲೆ ನನ್ನ ಪ್ರೇಕ್ಷಕರು ಒಪ್ತಾ ಇರ್ತಾರ. ವೆರಿ ಮಚ್ ಶ್ಯೂರ್. ಲವ್ ಸ್ಟೋರಿ ಅಂತ ಹೇಳ್ತಿದ್ರೆ ತಲೆ ಎತ್ತಿ ನೋಡಾಗಿಲ್ಲ ಅಂತೀರಾ? ನಿಮಗೆ ಹೀರೋ ಮೇಲೆ ಲವ್ ಹೇಗಾಗುತ್ತೆ? ಅಂದರೆ ಅವ್ರು ನನ್ನ ಮಾವನ ಕ್ಯಾರೆಕ್ಟರ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಸಂಬಂಧಗಳ ಜೊತೆನೇ ಮದುವೆಗಳಾಗ್ತಾಯಿತ್ತು, ಸಂಬಂಧಗಳ ಜೊತೆ. ಸೊ ಆ ಇದರಲ್ಲಿ ಇದು ಪ್ರೀತಿ, ಚಿಕ್ಕವರಿದ್ದಾಗಿಂದ ಒಂದು ಪ್ರೀತಿ. ಓಕೆ. ಹೌದು, ಮಹಾನಟಿ ಎಲ್ಲ ಮಾಡಿದ್ದಾರೆ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನನಗೆ ಫಸ್ಟ್ ಇದಕ್ಕಿಂತ ಮುಂಚೆ ಮಾಡಿರೋ ಚಿತ್ರದಲ್ಲಿ ಒಂದು ಫಿಮೇಲ್ ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು ಬಿಫೋರ್ ಒಂದು ಸಬ್ಜೆಕ್ಟಲ್ಲ, ಇನ್ನೂ ಚಿತ್ರ ರಿಲೀಸ್ ಆಗಿಲ್ಲ. ಆ ಚಿತ್ರ ನೋಡಿದಾಗ ನನಗೆ ಜಾಸ್ತಿ ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಗಳು ಬಂತು. ಈ ಚಿತ್ರ ಎಡಿಟಿಂಗ್ ಆಗಬೇಕಾದ್ರೆ, ಧರ್ಮಂ ಚಿತ್ರ ಎಡಿಟಿಂಗ್ ಆಗಬೇಕಾದ್ರೆ ಯಾರೆಲ್ಲ ನೋಡಿದ್ರು ಅವ್ರು ನನಗೆ ಜಾಸ್ತಿ ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟೇ ತಂದುಕೊಟ್ರು. ಈಗ ಯೂಶ್ವಲಿ ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಗಳನ್ನ ಮಾಡೋದಿಲ್ಲ. ಆಲ್ಮೋಸ್ಟ್ ನೀವು ನೋಡ್ತಿದ್ದೀರಾ, ಜಾಸ್ತಿ ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಗಳು ಬರೋದಿಲ್ಲ. ಬಂದರೂ ಕೂಡ ತುಂಬ ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳು ಮಾಡ್ತಾರೆ. ಆದರೆ ಹೊಸಬ್ಳಾದ ನನಗೆ ಆ ಥರ ಒಬ್ಬರು ಡೈರೆಕ್ಟ್ರು ಬಂದು ಸ್ಕ್ರಿಪ್ಟು, ಮೇಡಮ್ ನೀವು ಇದಕ್ಕೆ ಸೂಟ್ ಆಗ್ತೀರಾ ಅಂತ ಬಂದು ಕತೆ ಹೇಳಿದ್ದಿದೆಯಲ್ಲ, ಅದೇ ದೊಡ್ಡದು ಸರ್. ಅವ್ರು ಆ ಥರ ಕನ್ಸಿಡರ್ ಮಾಡಿದ್ದಾರೆ. ಈ ಹುಡುಗಿ ಕೈಯಿಂದ ಮಾಡಿಸ್ಬೇಕು ಅಂತೇಳಿ ಯಾವಾಗ ಕನ್ಸಿಡರ್ ಮಾಡ್ತಿರಲ್ಲ ಸರ್, ಆವಾಗಲೇ ನಾವು ಗೆದ್ದಿದ್ದೀವಿ. ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಎಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ಗಳೆಲ್ಲ ನೋಡಿಬಿಟ್ಟು ಮುಂದಿನ ಚಿತ್ರಗಳಲ್ಲಿ ಯಾವುದಾದ್ರು ಒಳ್ಳೆ ಪಾತ್ರಗಳು ಒಳ್ಳೆದನ್ನ ನನಗೂ ಕೊಡಲಿ ಅನ್ನೋ ಆಶಯದಲ್ಲಿ ನಾನಿದ್ದೀನಿ ಸರ್. ಖಂಡಿತ ಸ್ಕ್ರಿಪ್ಟ್ಗಳು ತುಂಬ ಚೆನ್ನಾಗಿದ್ದರೆ ನಾನು ಪ್ರತಿ ಸಲನೂ ನಾನು ಎಕ್ಸ್ಪೆಕ್ಟ್ ಮಾಡೋದೇನಂತ ಹೇಳಿದ್ರೆ, ಸ್ಕ್ರಿಪ್ಟ್ ನನಗೆ ಮೇನ್ ಇಂಪಾರ್ಟೆಂಟು, ಟೀಮ್ ಒಂದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಆ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಲ್ಲ ಅದು ಇಂಪಾರ್ಟೆಂಟು. ಇದರಲ್ಲಿ ನೀಲಾ ಸ್ಕ್ರಿಪ್ಟ್ ಜೊತೆಗೆ ಈ ಸಬ್ಜೆಕ್ಟ್ ಒಪ್ಕೊಳ್ಳೋದು ಒಂದೇ ಒಂದು ರೀಸನ್ನು, ನೀಲಾ ಅನ್ನೋ ಕ್ಯಾರೆಕ್ಟರು. ಆ ನೀಲಾ ಕ್ಯಾರೆಕ್ಟರು ಮೇ ಬಿ ನಿಮಗೆ ನೋಡಿದಾಗ ಗೊತ್ತಾಗಲಿಲ್ಲ ಇಲ್ಲಿ, ಅಂದರೆ ಇದರಲ್ಲಿ ಟ್ರೈಲರಲ್ಲಿ ಇಲ್ಲ. ಬಟ್ ನೀವು ಮೂವಿ ನೋಡಿದಾಗ ನೀವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಆ ನೀಲಾ ಕ್ಯಾರೆಕ್ಟರ್ ಇರುತ್ತೆ. ಈಗ ಸದ್ಯಕ್ಕೆ ಇಲ್ಲ, ನಂದೆಲ್ಲ ಆಲ್ಮೋಸ್ಟ್ ಡೈಲಾಗ್ ಎಲ್ಲ ಒಂದೊಂದು ಪೇಜ್ ಡೈಲಾಗ್ ಇದೆ. ನಥಿಂಗ್ ಇಸ್ ಸ್ಮಾಲರ್, ಯಾವುದೂ ಇಲ್ಲ. ಯಾವುದು ಪ್ರಿಪೇರ್ ಆಗಿಲ್ಲ ಇದಾಗೇನಲ್ಲ. ಇದರಲ್ಲಿ ಕರಿಮುತ್ತನ ಮಾಮ ಅಂತಲೇ ಕರೆಯೋದು, ಮಾಮ. ಸೊ ಇದು ಫಸ್ಟ್ ಬಂದಿರೋ ಈ ಮಾಮ ಇದೆಯಲ್ಲ, ಅದು ಫಸ್ಟ್ ಒಂದು ಟೀಸರ್ ಬಿಟ್ಟರು. ಅದಾಗಿದ್ದ ಮೇಲೆ ಎಲ್ಲರೂ ಕೂಡ ನನ್ನ ಮಾಮ ಅಂತಲೇ ಕರೆಯೋದು. ಹಾಂ ಹೌದು.
ಅದೊಂದು ಡೈಲಾಗ್ ಮಾಮ, ನೀನಂದರೆ ನನಗೆ ತುಂಬ ಇಷ್ಟ ಮಾಮ. ನೀನು ಇಲ್ದಿದ್ರೆ ನನಗೆ ಬದುಕೋಕ್ಕಾಗಲ್ಲ ಮಾಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್.